ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಅಂತ. ಈ ವಿಡಿಯೋ ಎಲ್ಲರಿಗೂ ಅಲ್ಲ, ಯಾರೇ ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತರಿದ್ರೆ ಅವ್ರಿಗೆ ಮಾತ್ರ. ಇಲ್ಲಿ ನಮ್ಮ ಆಸ್ಪಾಸ್ ಮಲ್ಲಯ್ಯನ ಗುಡಿಗಳದು ಅದಾವು. ನಾವು ಮಲ್ಲಿಕಾರ್ಜುನನ ದೇವಸ್ಥಾನ ಅಂತಲೇ ಅಲ್ಲಿ ಹೋಗ್ತೀವಿ. ಯಾರೇ ಬೆಳಗಾವಿ ಡಿಸ್ಟ್ರಿಕ್ಟ್ ಒಳಗವ್ರು ಇದ್ರೆ, ಬೆಳಗಾವಿ ಡಿಸ್ಟ್ರಿಕ್ಟ್ ಚಿಕ್ಕೋಡಿ, ರಾಯಬಾಗ, ಕಾಗವಾಡ ಆಸ್ಪಾಸ್ ಇರೋರು ಇದ್ರೆ, ಈ ಆಸ್ಪಾಸ್ ಇದ್ದವ್ರಿಗೆ ಒಂದು ಶ್ರೀಶೈಲ ಮಲ್ಲಿಕಾರ್ಜುನಂದನ ಒಂದು ದೇವಸ್ಥಾನ ಮಾಡಿದರು ಶಿರಗುಪ್ಪಿ ಒಳಗೆ. ಈಗ ನಾ ಆ ದೇವಸ್ಥಾನದೊಳಗನ ಕೂತೀನಿ. ದಿಸ್ ಇಸ್ ಇಟ್, ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ. ಈಗ ಮಲ್ಲಿಕಾರ್ಜುನನ ದೇವಸ್ಥಾನ ಮೇನ್ ದೇವಸ್ಥಾನ ಬಂದ್ಬಿಟ್ಟು ಆಂಧ್ರದೊಳಗೆ ಶೈಲ ಪರ್ವತಾದಿ ಅಂದರೆ ಶೈಲ ಪರ್ವತದೊಳಗೆ ಕೂತಿರೋ ಮಲ್ಲಿಕಾರ್ಜುನನ ಮೇನ. ಆ ಒಂದು ಈಗ ಅಲ್ಲಿ ಬರೋ ಪೀಠ ಶ್ರೀಶೈಲ ಪೀಠ ಅಂತಲೂ ಹೇಳ್ತಾರೋ. ಆ ಥರ ಬ್ರ್ಯಾಂಚಸ್ ಸಾಕಷ್ಟು ಅದಾವೆ. ನೀವು ನಿಯರ್ ಬೈ ಬ್ರ್ಯಾಂಚಸ್ ನನಗೆ ಸಿಕ್ಕಿದ್ದಂದ್ರೆ ಧಾರವಾಡದೊಳಗದ, ಇಲ್ಲಿಯೂ ಆಸ್ಪಾಸ್ ಎಲ್ಲರೇ ಮಹಾರಾಷ್ಟ್ರದೊಳಗದು ಇರಬಹುದು. ಆದರೆ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನನೇ ಐತಿ. ಯಾರಿಗಾರೆ ಶ್ರೀಶೈಲ ಮಲ್ಲಿಕಾರ್ಜುನ ಹೋಗಬೇಕು, ಆದ್ರೆ ಸಡನ್ನಾಗಿ ಆಗಂಗಿಲ್ಲ. ಈಗ ಬರ್ತೈತಿ ಯುಗಾದಿ ಒಳಗೆ, ಯುಗಾದಿಕ್ಕಿಂತ ಮುಂಚೆ ಈಗ ಎಲ್ಲರೂ ಶ್ರೀಶೈಲಕ್ಕೆ ಹೋಗೋ ಜನ ಹೋಗಕ್ಕೆ ಶುರು ಮಾಡ್ತಾರೆ ಈಗ. ಆದರೆ ಯಾರಿಗೂ ಹೋಗೋಕ್ಕಾಗಲ್ದವ್ರು ಅನ್ನೋರ ಇಂಥ ದೇವಸ್ಥಾನಕ್ಕೆ ಬಂದರೆ ಏನು ತಪ್ಪಲ್ಲ. ಇವೆಲ್ಲನೂ ಜಾಗೃತ ಸ್ಥಳಗಳೇ ಇರ್ತಾವೆ. ಇಲ್ಲೂ ಎಲ್ಲ ಪ್ರಾಪರಾಗಿ ಪ್ರತಿಷ್ಠಾಪನೆಗಳನ್ನೆಲ್ಲ ಮಾಡಿರ್ತಾರೆ. ಅದಕ್ಕೆ ನೀವು ಇಲ್ಲಿ ಬಂದ ಶಿವಪ್ಪನ ದರ್ಶನ ತೊಗೊಂಡು ಹೋಗ್ಬೋದು. ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ತೆಗೆದುಕೊಂಡು ಹೋಗ್ಬೋದು. ಯಾವುದಕ್ಕೂ ನಿಮಗೆ ಇಲ್ಲಿ ನಾನು ತೋರಿಸ್ತೇನೆ. ಫ್ರಂಟ್ ಕ್ಯಾಮ್ರಾದಿಂದ ನಾನು ತೋರ್ಸೋಕೆ ಎಷ್ಟು ಕ್ಲಿಯರಾಗಿ ಬರುತ್ತೆ ಗೊತ್ತಿಲ್ಲ. ಸೊ ಇಲ್ಲಿ ನೋಡ್ರಿ, ಶ್ರೀಶೈಲ ಮಲ್ಲಿಕಾರ್ಜುನನ ಲಿಂಗರೂಪಿ ಶಿವ ಕೂತಾನು. ಅದರ ಹಿಂದಗಡೆ ಶಿವನ ಒಂದು ಇದೂ ಅದಾವು, ಏನ ಮೂರ್ತಿಗಳೈತಿ. ಆ ದೇವಿ ಮೂರ್ತಿನೂ ಅದ, ಭ್ರಮರಾಂಬ ದೇವಿ ಅಂತ ನಾನು ಅನ್ಕೋತೀನಿ. ಸೊ ಯಾರಿಗಾರೆ ಬರುವಂಗಿದ್ದರೆ ಇಲ್ಲಿ ಶಿರಗುಪ್ಪಿ ಒಳಗೆ ನಂದೀಶ್ವರ ಕೂತಾನು, ನಂದೀಶ ಕೂತಾರು. ಸೊ ನೀವು ದಯವಿಟ್ಟು ಬರ್ಬೋದು ಇಲ್ಲಿ. ಇಲ್ಲಿ ಯಾವ ಥರ ಆದತ್ತಂದ್ರೆ ಈ ಥರ ದೇವಸ್ಥಾನ ಬರ್ತದೆ. ಶ್ರೀಶೈಲ ಮಲ್ಲಿಕಾರ್ಜುನ ಮಂದಿರ ಮೇನ್ ಎಂಟ್ರೆನ್ಸ್ ಇಲ್ಲಿಂದ ಅದ. ಕಾರ್ ನಿಂತದಲ್ಲ ಆ ಕಡೆ, ಅಲ್ಲಿಂದ ಇನ್ನೂ ಲೆಫ್ಟ್ ಸೈಡಕ್ಕೆ ಇಲ್ಲಿಂದ. ಈಗ ಮೇನ್ ಅಂತಂದ್ರೆ ಇಲ್ಲಿ ಈ ಗುಡಿ ಅದಲ್ಲ, ಇದು ಶ್ರೀ ಗಣೇಶನ ಗುಡಿ ಅದ. ಇಲ್ಲಿ ಶ್ರೀ ಗಣೇಶನ ಒಂದು ದರ್ಶನವನ್ನು ಪಡೆದು ಪ್ರತಿಮೆ ಒಂದಿತ್ತ. ಸೊ ಚಲೋ ಮಾಡಿದ್ದಾರೆ. ಇಲ್ಲೆಲ್ಲ ತೆಂಗಿನ ಗಿಡ, ಒಂದು ಏರಿಯಾ, ಒಂದು ಅರ್ಧ ಎಕರೆ ಏರಿಯಾ ಟೈಪ್, ಒಂದು ಅರ್ಧ ಎಕರೆ ಟೈಪ್ ಏರಿಯಾ ಅನ್ಸಾಕತ್ತದ ನನ್ನ ಒಂದು ನಾಲೆಜ್ ಪ್ರಕಾರ. ಸೊ ಇಲ್ಲಿ ಐತಿ ಗಣೇಶ ಗುಡಿಯ ಬ್ಯಾಕ್ ಸೈಡ್ಕನ ಶಿವಪ್ಪನ ಗುಡಿ ಐತಿ. ಶ್ರೀಶೈಲ ಮಲ್ಲಿಕಾರ್ಜುನ ಒಂದು ಸ್ಥಾನ ಅದ. ತಮಗೆ ಯಾರಿಗಾರೆ ಬರಬೇಕು ಅಂತ ಅನಿಸಿದ್ರೆ ಇಲ್ಲಿ ಬರ್ರಿ, ದರ್ಶನ ತೊಗೊಂಡು ಹೋಗ್ಬೋದು. ನನಗೆ ನನ್ನ ಲಕ್ ಎಷ್ಟು ಚಲೋ ಇರ್ತದಂದ್ರೆ, ನಾ ಒಬ್ಬ ಫೇತ್ ಹೀಲರ್ ಆಗಿ, ಒಬ್ಬ ಆಸ್ಟ್ರೋ, ವಾಸ್ತು, ರೇಖಿ ಕನ್ಸಲ್ಟೆಂಟಾಗಿ ಈ ಮಾತು ಹೇಳಕತ್ತೇನು. ನನಗೆ ಸಿಕ್ಕಿದ್ದು ಈ ದೇವಸ್ಥಾನ ಸಿಕ್ಕಿದ್ದ ಮಹಾಶಿವರಾತ್ರಿಯ ದಿನ 3ನೇ ಯಾಮದೊಳಗೆ ಸಿಕ್ಕಿರ್ಬೋದು. 3ನೇ ಯಾಮ 4ನೇ 3 ಗಂಟೆ ಸುಮಾರಿಗೆ ನನಗೆ ಇದು ದೇವಸ್ಥಾನ ಸಿಕ್ತು. ಹೆಂಗೆ ಸಿಕ್ತಪ್ಪ ಅಂತಂದ್ರೆ, ಇಲ್ಲಿಂದ ಸಮೀಪ ಅಂದರೆ ಶಿರಗುಪ್ಪಿಯಿಂದ ಸಮೀಪ ಒಂದು ಕುಸನಾಳ್ ಅಂತ ಬರುತ್ತೆ. ಅಲ್ಲಿ ನಾವು ಭಜನಾಕಂತ ಹೋಗಿದ್ದು, ನಮ್ಮ ಪರಿಚಯದವ್ರು ಒಬ್ಬರ ಜೊತೆ ಭಜನಾಕಂತ ಹೋಗಿದ್ದು. ಸೊ ಅಲ್ಲಿ ಅರೌಂಡ್ ಒಂದೂವರೆ ಅಷ್ಟೊತ್ತಿಗೆ, 1:30-2 ಗಂಟೆ ಅಷ್ಟೊತ್ತಿಗೆ ಭಜನ ಮುಗೀತು. ಬರಬೇಕಾದ್ರೆ ನಾವು ಆ್ಯಕ್ಚುಲಿ ನಮಗೆ ಪರಿಚಯದವ್ರು ಇದ್ದವ್ರನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೇನಂತ ಅಂದರು. ಅವ್ರದ್ದು ಇಲ್ಲೇ ಜೋಗುಳಬಾಯಿ ಅನ್ನೋ ಊರು. ನಾವೀಗ ಶಿರಗುಪ್ಪಿ ಮೇಲಿಂದ ಹೋಗ್ಬೇಕಾದ್ರೆ ಇದು ಮಲ್ಲಿಕಾರ್ಜುನನ ದೇವಸ್ಥಾನ ಸಿಕ್ತು ನನಗೆ. ಅದು ಯಾಕೆ ಸಿಕ್ತು ಅನ್ನೋದಕ್ಕೂ ಒಂದು ರೀಸನ್ ಇರ್ಬೋದು. ನಾವು ಈಗ ಫೇತ್ ಹೀಲರಾಗಿ ನಮಗೆ ಶ್ರದ್ಧೆ ಎಷ್ಟರ ಮಟ್ಟಿಗೆ ಇರ್ತಿತ್ತಪ್ಪ ಅಂತಂದ್ರೆ, ಒಂದೊಂದು ಥಿಂಗ್ಸ್ಗಳನ್ನು ಕೂಡ ನಾವು ತುಂಬ ಅಂದರೆ ಒಂದೊಂದು ಜೀವನದಾಗ ನಡೆಯುವಂಥ ಒಂದೊಂದು ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಅವನ ಆಶೀರ್ವಾದ ಅಂತ ತಿಳ್ಕೊತೇನೆ. ನಾ ಮಾತ್ರ ತಿಳ್ಕೊತಾನೆ, ಯಾರು ತಿಳ್ಕೊತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ಈ ಶ್ರೀಶೈಲ ಗುಡಿ ಆವತ್ತು ನೋಡಿದ್ದೆ.
ಮಹಾಶಿವರಾತ್ರಿ ಒಳಗೆ. ಬಟ್ ಅನ್ಫಾರ್ಚುನೇಟ್ಲಿ ಅಂದ್ಕೊಂಡ್ರಿ ಅಥವಾ ಅವ್ರು ನಮ್ಮ ಜೊತೆ ಒಬ್ಬರು ಹಿರಿಯರು ಇದ್ದರು ಅನ್ನೋ ಕಾರಣಕ್ಕೆ ಆ ಪರ್ಟಿಕ್ಯುಲರ್ ಕ್ಷಣಕ್ಕೆ ಇಲ್ಲಿ ಬರೋಕ್ಕಾಗಲಿಲ್ಲ. ಅಂದರೆ ನಾವು ಬಂದಿದ್ದು ಸುಮಾರು 2:30-3 ಗಂಟೆ, ಬೆಳಿಗ್ಗೆನೇ 2:30-3 ಗಂಟೆ. ಸೊ ಬರಲಿಲ್ಲ. ಅದು ಬಿಟ್ಟರೆ ಇವತ್ತು ಬುಧವಾರ 20 ತಾರೀಕು ಅನಿಸೈತಿ, ಮಾರ್ಚ್ 2024. ಇವತ್ತು ಇಲ್ಲಿ ದರ್ಶನ ತೊಗೊಳಕ್ಕೆ ಬಂದಿದ್ದೆ. ಸೊ ಯಾರಾದರೂ ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತರಿದ್ರೆ ಈಗ ಈ ಶಿರಗುಪ್ಪಿಯ ಒಂದು ಜನತೆ, ಶಿರಗುಪ್ಪಿಯ ಒಂದು ಮಹಾಜನತೆ ಅಂದರೆ ಏನು ಅಂದ್ರೆ ನೀವು ಎಲ್ಲರೂ ಕೂಡಿ ಒಂದು ಒಳ್ಳೆಯ ದೇವಸ್ಥಾನ ಇಲ್ಲಿ ಮಾಡ್ಯಾರ. ಸೊ ದಯವಿಟ್ಟು ತಾವು ದರ್ಶನವನ್ನು ತೆಗೆದುಕೊಳ್ಳಬಹುದು. ಥ್ಯಾಂಕ್ ಯು ವೆರಿ ಮಚ್.